ಯಾವಾಗಲೂ ನಮ್ಮ ಬದುಕಲ್ಲಿ ಸ್ಟೆಪ್ ಅಪ್ ಅಂತೀವಲ್ಲ, ನಮ್ಮ ಜನ ಗಮನಿಸೋ ಹಾಗಾಗಬೇಕು, ನಮ್ಮ ಸಾಧನೆಗೆ ಒಂದು ಪುಷ್ ಸಿಗಬೇಕು, ಆ ಸಕ್ಸಸ್ ಕಾಣಬೇಕು ಅಂತ ನಾವೆಲ್ಲರೂ ಆಸೆ ಪಡ್ತೀವಿ. ಅದೇ ಥರ ಸುನಿಲ್ ರಾವ್ ಬದುಕಲ್ಲೂ ಕೂಡ 2003 ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಎಕ್ಸ್ಕ್ಯೂಸ್ ಮೀ, ಅವ್ರನ್ನೇ ಕೇಳೋಣ. ಅದು ಬಿಗ್ ಸ್ಮೈಲ್ ಆನ್ ಯುವರ್ ಫೇಸ್. ಅಲ್ಲ, ಡೆಫಿನೆಟ್ಲಿ ಅದು ನನ್ನ ಜೀವನದ ಬಹಳ ದೊಡ್ಡ ಗಳಿಕೆ ನನಗೆ ಎಕ್ಸ್ಕ್ಯೂಸ್ ಮೀ ಸಿನಿಮಾ ಅದರಿಂದ ಬಂದ ಫೇಮ್ ಇರಬಹುದು, ಅದರಿಂದ ಬಂದ ಪ್ರೀತಿ ಇರಬಹುದು, ಈವರೆಗೆ ನನ್ನನ್ನು ಕಾಪಾಡ್ಕೊಂಡು ಬಂದಿದೆ ಅನ್ನೋದನ್ನು ಯೋಚನೆ ಮಾಡಿದರೆ ಅಫ್ಕೋರ್ಸ್ ಖಂಡಿತವಾಗ್ಲೂ ನಗು ಬರುತ್ತೆ. ಆ್ಯಂಡ್ ಮುಖದಲ್ಲಿ ಒಂದು ಕೃತಜ್ಞತೆ ಬರುತ್ತೆ. ಐ ಥಿಂಕ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್. 2003 ವಾಸ್ ಬ್ರೇಕ್ ಥ್ರೂ ಇಯರ್ ಫಾರ್ ಮೀ. ಪ್ರೀತಿ ಪ್ರೇಮ ಪ್ರಣಯ ಅನ್ನೋ ಸಿನಿಮಾ ಬಂತು. ಅದಕ್ಕೆ ಎಕ್ಸ್ಕ್ಯೂಸ್ ಮೀಗೆ ಮುಂಚೆ ಮಾಡಿದ್ದೆ. ಅದು 100 days ಆಗಿತ್ತು. ಅಫ್ಕೋರ್ಸ್ ಅದು ನನ್ನ ಸಿನಿಮಾ ಅಂತ ನಾನು ಹೇಳ್ಕೊಳಕ್ಕಲ್ಲ, ಅನಂತ್ನಾಗ್ ಅವ್ರ ಸಿನಿಮಾ, ಅನಂತ್ನಾಗ್ ಭಾರತೀಯಮ್ಮ ಅವ್ರ ಸಿನಿಮಾ. ಮತ್ತೆ ಅದೇ ಪ್ರೀತಿ ಪ್ರೇಮ ಪ್ರಣಯದಲ್ಲಿ ಅದೇ ಶಾಂತಿ ಕ್ರಾಂತಿಯ ಸುನೀಲ್ ಮತ್ತು ಅನುಪ್ರಭಾಕರ್ ಇಲ್ಲೂ ಇದ್ರು. ಕರೆಕ್ಟ್, ಜೋಡಿಯಾಗಿ ಮಾಡಿದ್ವಿ. ಅದರ ನಂತರ ಆಗಿದ್ದು ಎಕ್ಸ್ಕ್ಯೂಸ್ ಮೀ. ಕರೆಕ್ಟ್. ಸೊ 2003 ಡಿಸೆಂಬರ್ 5ನೇ ತಾರೀಕು ರಿಲೀಸ್ ಆಗಿದ್ದು ಸಿನಿಮಾ. ಐ ಥಿಂಕ್ ಬಹಳಷ್ಟು ಜನರ ಹಣೆ ಬರಹ ಬದಲಾಯಿಸ್ತದು ಆ ಸಿನಿಮಾ. ಟೆಲ್ ಮಿ, 2003 ಡಿಸೆಂಬರ್ 5ಕ್ಕೆ ಮುಂಚೆ ಇದ್ದಂಥ, ಅಂದರೆ ಒಂದು ವಾರಕ್ಕೆ ಮುಂಚೆ ಇದ್ದಂಥ ಮನಸ್ಥಿತಿ, ಅದಾದಮೇಲೆ ಇದ್ದಂಥ ಪರಿಸ್ಥಿತಿ. ಆನೆಸ್ಟ್ಲಿ ಸಿನಿಮಾ ರಿಲೀಸ್ ಆದರೆ ಸಾಕಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು. ತುಂಬ ಡಿಲೇ ಆಗಿತ್ತು ಸಿನಿಮಾ. ಅಂದರೆ ಡಿಲೇ ಅಂದರೆ ನನಗೆ ಅದು ಡಿಲೇ. ಐ ಥಿಂಕ್ ಏಪ್ರಿಲ್ನಲ್ಲೇ ಶೂಟಿಂಗ್ ಮುಗಿಸ್ಬಿಟ್ಟಿದ್ವಿ. ಸಿನಿಮಾ ರಿಲೀಸೇ ಆಗಿರಲಿಲ್ಲ. ನಾನು ಬರೋ ಕೆಲಸ ಎಲ್ಲ ಬಿಟ್ಬಿಟ್ಟಿದ್ದೆ. ಸೀರಿಯಲ್ಸ್ ಕೆಲಸ ಒಪ್ಕೊಳ್ತಾ ಇರಲಿಲ್ಲ, ಬೇರೆ ಏನು ಆ್ಯಂಕರಿಂಗ್ ಏನೂ ಮಾಡ್ತಾ ಇರಲಿಲ್ಲ, ಕೈಯಲ್ಲಿ ಕೆಲಸವಿಲ್ಲ, ಜೇಬಲ್ಲಿ ದುಡ್ಡಿಲ್ಲ. ಸಿನಿಮಾ ನೆಚ್ಕೊಂಡು ಇವ್ರು ಏನಪ್ಪ ಮಾಡ್ತಾಯಿದ್ದೀನಿ ಅಂತ ಅನ್ನಿಸ್ಬಿಟ್ಟಿತ್ತು. ಆ್ಯಂಡ್ ಈ ಪ್ರೇಮ್ ಬೇರೆ ತುಂಬ ಟೈಮ್ ತೊಗೊಂಡು ತುಂಬ ಕಾಳಜಿಯಿಂದ ತುಂಬ ನಿಧಾನವಾಗಿ ಮಾಡ್ತಾಯಿದ್ರು. ಎಡಿಟಿಂಗಿಗೆ ಒಂದಷ್ಟು ದಿವಸ, ರೆಕಾರ್ಡಿಂಗಿಗೆ ಒಂದಷ್ಟು ದಿವಸ ಅಂತ. ನವಂಬರ್ ಆಯಿತು, ಇನ್ನೂ ಸಿನಿಮಾನೇ ಬಂದಿಲ್ಲ. ಡಿಸೆಂಬರ್ ಬಂತು. ಡಿಸೆಂಬರ್ 5ನೇ ತಾರೀಕು ರಿಲೀಸ್ ಅಂತ ಗೊತ್ತಾದಪ್ಪ, ಸದ್ಯ ಬಂದರೆ ಸಾಕಪ್ಪ, ಏನೋ ಒಂದು ಇತ್ಯರ್ಥ ಆಗಿಬಿಡಲಿ, ನನ್ನ ಕರಿಯರ್ ಟೇಕ್ ಆಫ್ ಆಗುತ್ತೆ, ಇಲ್ಲ ಮುಳುಗೋಗುತ್ತೆ ಅಂತ. ಬಟ್ ದೆನ್ ಟೇಕ್ ಆಫ್ ಆಗುತ್ತೆ ಅನ್ನೋ ಒಂದು ಇನ್ಕ್ಲಿಂಗ್ ಇತ್ತು, ಒಂದು ಸಂಶಯ ಇತ್ತು. ಹೀರೋ ಅಲ್ಲ, ಆ್ಯಂಟಿ ಹೀರೋ ನಾ ಆ್ಯಂಟಿ ಹೀರೋ ಆಗಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೆ ಅನ್ನೋ ಒಂದು ಭರವಸೆ ಇತ್ತು. ಅಂದರೆ ಆ್ಯಂಟಿ ಹೀರೋ ಅನ್ನೋ ಒಂದು ಕಾನ್ಸೆಪ್ಟ್ ತುಂಬ ರೇರ್. ಬಟ್ ನೀವು ಜಲೀಲನ್ ಪಾತ್ರದಿಂದ ಹಿಡಿದು ಅದರ ನಂತರದ ಎಲ್ಲ ಪಾತ್ರಗಳಲ್ಲಿ, ಶತ್ರುಘ್ನ ಸಿನ್ಹಾ ನೀವು ತೊಗೊಳ್ಳಿ, ಹಿಂದಿನಲ್ಲಿ ಅಂಬರೀಷ್ ಅಂಕಲ್ ತೊಗೊಳ್ಳಿ, ಆ್ಯಂಟಿ ಹೀರೋ ಮಾಡಿ ಮಿಂಚಿದವರು. ಜನರಿಗೆ ಐ ಥಿಂಕ್ ಆ್ಯಂಟಿ ಹೀರೋ ಪಾತ್ರಗಳ ಬಗ್ಗೆ ಏನೋ ಒಂದು ತುಡಿತಾ ಇರುತ್ತೆ, ಏನೋ ಒಂದು ಸೆಳೆತಾ ಇರುತ್ತೆ. ಅದು ಏನು ಅಂತ ಪಿನ್ ಪಾಯಿಂಟ್ ಮಾಡೋಕ್ಕೆ ಇದುವರೆಗೂ ಯಾರಿಗೂ ಆಗಿಲ್ಲ. ಐ ಥಿಂಕ್ ಪೀಪಲ್ ಲೈಕ್ ಬ್ಯಾಡ್ ಬಾಯ್ಸ್ ಬಿಕಾಸ್ ಐ ವುಡ್ ಲೈಕ್ ಅ ಬ್ಯಾಡ್ ಬಾಯ್ ಬಿಕಾಸ್ ಐ ಕಾಂಟ್ ಬಿ ಹಿಮ್. ಬ್ಯಾಡ್ ಬಾಯ್. ನಾವೆಲ್ಲರೂ ಒಳಗಡೆಯಿಂದ ಬ್ಯಾಡ್ ಬಾಯ್ಸೇ ಇರ್ತೀವಿ. ಬಟ್ ಆ ಬ್ಯಾಡ್ ಇದೆಲ್ಲ ಮಾಡೋಕ್ಕಾಗಲ್ವಲ್ಲ. ಯಾರಾದರೂ ಮಾಡ್ತಿರ್ಬೇಕಾರೆ ಪರವಾಗಿಲ್ಲ ಅಂತ ಅನ್ಸುತ್ತಲ್ಲ. ಐ ಥಿಂಕ್ ಅವನ ಲೈಟರ್ ನೋಟ್. ಐ ಥಿಂಕ್ ನನಗೆ ಶೂಟಿಂಗ್ ಟೈಮಲ್ಲಿ ನನಗೆ ಒಂದು ಭರವಸೆ ಇತ್ತು ದಟ್ ಎಸ್ಪೆಷಲಿ ಆ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ನಾನು ಚೆನ್ನಾಗಿ ಮಾಡಿದ್ದೆ ಅಂತ. ಅಂದರೆ ಚೆನ್ನಾಗಿ ಮಾಡಿದ್ದೆ ಅನ್ನೋದಕ್ಕಿಂತ ಆ ಪಾತ್ರನ ಗೆಲ್ಲಿಸುತ್ತೆ, ಆ ರೈಟಿಂಗ್ ಹಾಗಿತ್ತು, ಆ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಬರವಣಿಗೆನೇ ಹಾಗಿತ್ತು, ಆ ಸಂಭಾಷಣೆ ಹಾಗಿತ್ತು. ನನ್ನ ಆ್ಯಕ್ಟಿಂಗ್ ಇನ್ನಿಂದ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಆ ಬರವಣಿಗೆ ಹೇಗಿತ್ತು ಅಂತಂದರೆ ನಾನು ಅದಕ್ಕೆ ಜಸ್ಟಿಸ್ ಮಾಡಿದ್ದೆ ಅಂತ ನನಗೆ ಗೊತ್ತಿತ್ತು. ಸೊ ಅದು ಜನರಿಗೆ ಇಷ್ಟ ಆಗಬಹುದೇನೋ ಅನ್ನೋ ಒಂದು ಇನ್ಕ್ಲಿಂಗ್ ಇತ್ತು ನನಗೆ. ಸೊ ಆ ಇದರಲ್ಲಿ ಲೆಕ್ಕಾಚಾರದಲ್ಲಿ ಸಿನಿಮಾ ಬಂದರೆ ಸಾಕಪ್ಪ, ಏನೋ ಒಂದು ನನ್ನದು ಹಣೆ ಬರಹ ಗೊತ್ತಾಗುತ್ತೆ, ಬಂಡವಾಳ ಬಯಲಾಗುತ್ತೆ ಅಂತ ನಾನು ಕಾಯ್ತಾ ಇದ್ದೆ. ಫೈನಲಿ ರಿಲೀಸ್ ಆಯಿತು. ರಿಲೀಸ್ ಆಗಿ ನಾನು ಸಿನಿಮಾ ನೋಡಿರಲಿಲ್ಲ. 3ನೇ ದಿವಸ ನೋಡಿದೆ, ಭಾನುವಾರ ದಿವಸ. ಜಾಸ್ತಿ ಜನ ಏನಿರಲಿಲ್ಲ ಸಿನಿಮಾಗೆ, ಜಾಸ್ತಿ ಜನ ಇರಲಿಲ್ಲ. ಯಾವ ಥಿಯೇಟ್ರು? ಕಪಾಲಿನಲ್ಲೇ ನೋಡಿದ್ದೆ. ಓಕೆ. ಬಟ್ ನನ್ನ ಫ್ರೆಂಡ್ ಕಾರಲ್ಲಿ ಹೋಗಿದ್ವಿ. ನನ್ನ ಹತ್ರ ಅವಾಗಿನ್ನೂ ಸ್ಕೂಟರೇ ಇತ್ತು, ನನ್ನ ಕೈನೆಟಿಕ್ ಹೊಂಡ. ಸರಿ, ನನ್ನ ಫ್ರೆಂಡ್ ಅವ್ರ ಅಪ್ಪ ಅಮ್ಮಂದು ಕಾರ್ ಇತ್ತು, ಒಂದು ಹಳೆ ಒಂದು ಮಾರುತಿ 800 ಇತ್ತು. ಅದರಲ್ಲಿ ನಾವು 3 ಜನ ಹೋಗಿದ್ವಿ. ಹೋದ್ವಿ, ಇಂಟರ್ವ್ಯೂಲ್ ಎಲ್ಲ ಆಯಿತು. ಸರಿ, ಏನೂ ರೆಸ್ಪಾನ್ಸ್ ಇರಲಿಲ್ಲ. ಸಿನಿಮಾ ಮುಗೀತು. ಹೊರಗಡೆ ಬರೋ ಹೊತ್ತಿಗೆ ಕಾರಿಗೆ ಎಲ್ಲ ಮುತ್ತಿಗೆ ಹಾಕೊಂಡ್ಬಿಟ್ಟಿದ್ದಾರೆ. ನನ್ನ ಫ್ರೆಂಡ್ಸ್ ಅಲ್ಲಿವರೆಗೂ ನನ್ನ ಫ್ರೆಂಡ್ಸ್ ಹೇಳಿ ಕೇಳಿ ಸಿನಿಮಾದವರಲ್ಲ. ಸಿನಿಮಾಕ್ಕೆ ಅವ್ರಿಗೆ ದೂರದ ಸಂಬಂಧ ಇಲ್ಲ, ಎಲ್ಲ ಅಕಾಡೆಮಿಕ್ ಫೀಲ್ಡ್ನವರು.
ಅವ್ರಿಗೆ ನಾನು ಆ್ಯಕ್ಟ್ ಮಾಡ್ತೀನಿ ಅನ್ನೋದಷ್ಟೇ ಗೊತ್ತಿತ್ತು, ಏನು ಮಾಡ್ತೀನಿ ಮಾಡ್ತೀನಿ ಏನೂ ಗೊತ್ತಿಲ್ಲ. ನನಗೋಸ್ಕರ ಈ ಸಿನಿಮಾ ನೋಡೋಕೆ ಬಂದವರಷ್ಟೇ. ಹೊರಗಡೆ ಬರೋ ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಕಾರ್ ಜಖಮ್ ಆಗೋ ರೇಂಜಿಗೆ ಆಗೋಗಿತ್ತು. ಅವನು ಒಳಗಡೆ ಕೂತ್ಕೊಂಡು ನಮ್ಮ ಅಪ್ಪ ಅಮ್ಮನ ಕಾರ್ ಕಣೋ ಅಂತ ಹೇಳ್ತಾ ಇದ್ದಾನೆ. ನನಗೆ ಈ ಕಡೆಯಿಂದ ಈ ರೀತಿಯ ಒಂದು ಫ್ಯಾನ್ ಫಾಲೋಯಿಂಗ್ ಅಥವಾ ಒಂದು ಫ್ರೆಂಡ್ಸಿ ಅಂತಾರಲ್ಲ, ಮಾಬ್ ಫ್ರೆಂಡ್ಸಿ ಅಂತ, ಅದನ್ನು ಕಂಡು ನನಗೆ ಗೊತ್ತಿಲ್ಲ. ಮೊದಲನೇ ಸರ್ತಿ ನನ್ನ ಜೀವನದಲ್ಲಿ ಈ ಥರ ಆಗ್ತಾಯಿದೆ, ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಕಾರ್ ಹೊರಗಡೆ ತೆಗಿಯೋಕ್ಕಾಗ್ತಾಯಿಲ್ಲ ನಮಗೆ ಕಪಾಲಿ ಥಿಯೇಟ್ರ್ ಒಳಗಡೆಯಿಂದ. ಈ ರೀತಿ ಅನ್ಪ್ರೆಸಿಡೆಂಟೆಡಾಗಿ ಆಗ್ತಾ ಇದೆಯಲ್ಲ ಅಂತ. ಪರವಾಗಿಲ್ಲ ಗುರು, ಏನೋ ಮಾಡಿದ್ದೀನಿ ಅಂತ ಅನ್ನಿಸ್ತು ಆವತ್ತು. ಐ ಥಿಂಕ್ ಒಬ್ಬ ನಟನಾಗಿ ಏನೋ ಒಂದು ಸಾಧಿಸಿದ್ದೀನಿ ಅನ್ನೋ ಒಂದು ಫೀಲಿಂಗ್ ಮೊದಲನೇ ಸರ್ತಿ ಬಂತು ನನಗೆ. ಅಂದರೆ ಪರವಾಗಿಲ್ಲಪ್ಪ, ಇಷ್ಟು ದಿವಸ ಮಾಡಿದ್ದು ಇದಕ್ಕೂ, ಇಷ್ಟು ದಿವಸ ಪಟ್ಟಿರೋ ಕಷ್ಟಕ್ಕೂ, ಅನುಭವಿಸಿರೋ ಆತಂಕಕ್ಕೂ ಇವತ್ತೇನೋ ಒಂದು ಒಳ್ಳೆ ಉತ್ತರ ಸಿಗ್ತಾಯಿದೆ, ಒಂದು ಒಳ್ಳೆ ಪ್ರತಿಫಲ ಸಿಗ್ತಾಯಿದೆ ಅಂತ ಅನ್ನಿಸ್ತು ಆವತ್ತು. ಗಾಂಧಿನಗರ ಹೇಗೆ ಟ್ರೀಟ್ ಮಾಡಿದ್ರು? ಗಾಂಧಿನಗರದಲ್ಲಿ ನನಗೆ ಐ ಥಿಂಕ್ ಎಲ್ಲರೂ ಸ್ನೇಹಿತರೇ ಇದ್ದರು ಮುಂಚೆಯಿಂದ. ನಿಮಗೆ ಮ್ಯಾಟರ್ ಆಗೋದು, ಮೊದಲನೇದಾಗಿ ಮ್ಯಾಟರ್ ಆಗೋದು ಡೈರೆಕ್ಟರ್ಸ್, ಆ್ಯಕ್ಟರ್ಸ್ ಆ್ಯಂಡ್ ಜಸ್ಟ್ ಆ್ಯಸ್ ಇಂಪಾರ್ಟೆಂಟ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ಸ್. ಕೆಲಸ ಕೊಡೋದು ಅವರು, ದುಡ್ಡು ಕೊಡೋದು ಅವರೇ. ನನ್ನ ಅದೃಷ್ಟಕ್ಕೆ ನಾನು ಚಿಕ್ಕ ವಯಸ್ಸಿನಿಂದ ಎಲ್ಲರನ್ನೂ ಕಂಡಿರೋನು, ಅಥವಾ ಎಲ್ಲರೂ ನನ್ನನ್ನು ಕಂಡಿರೋರು. ಸೊ ಎಲ್ಲರೂ ನನ್ನ ಬಗ್ಗೆ ತುಂಬ ಅಕ್ಕರೆಯಿಂದ ನಡ್ಕೊಳ್ತಾ ಇದ್ರು, ತುಂಬ ಪ್ರೀತಿಯಿಂದ ನಡ್ಕೊಳ್ತಾ ಇದ್ರು. ಅದಕ್ಕೆ ಒಂದು ಕಾರಣ ನಾನು ಒಬ್ಬ ಬಾಲ್ನಟನಾಗಿ ಮುಂಚೆ ಕೆಲಸ ಮಾಡಿದ್ದೆ ಅನ್ನೋದು. ಇನ್ನೊಂದು ಬಹುದೊಡ್ಡ ಕಾರಣ ನಾನು ನಮ್ಮ ತಾಯಿ ಮಗ ಅನ್ನೋದು. ನಮ್ಮಮ್ಮ ಅಂತಂದರೆ ಎಷ್ಟು ಗೌರವ ಎಲ್ರಿಗೂ ಇರ್ತಾಯಿತ್ತು ಅನ್ನೋದು ಎಲ್ಲರ ನಡವಳಿಕೆ, ನನ್ನ ಕಡೆ ಇದ್ದಿದ್ದ ನಡವಳಿಕೆಯಿಂದ ನನಗೆ ಗೊತ್ತಾಗೋಕ್ಕೆ ಶುರುವಾಗಿತ್ತು ಆಲ್ರೆಡಿ. ಸೊ ನನ್ನನ್ನು ಒಂಥರ ಮನೆ ಮಗನ ಥರನೇ ಟ್ರೀಟ್ ಮಾಡ್ತಾಯಿದ್ರು ಎಲ್ಲರೂ. ಎವ್ರಿಬಡಿ ವಾಸ್ ವೆರಿ ಕೈಂಡ್ ಟು ಮಿ. ಥ್ರೂ ಎಕ್ಸ್ಕ್ಯೂಸ್ ಮೀ, ಒಂದು ಪ್ರೊಡಕ್ಷನ್ ಸಂಸ್ಥೆ ತುಳಜ ಭವಾನಿ ಕ್ರಿಯೇಷನ್ಸ್, ಒಬ್ಬ ನಿರ್ಮಾಪಕ NM ಸುರೇಶ್, ಒಬ್ಬ ನಿರ್ದೇಶಕ ಪ್ರೇಮ್, ಒಬ್ಬ ನಟ ಅಜಯ್ ರಾವ್, ಮಗದೊಬ್ಬ ನಟ ಸುನಿಲ್ ರಾವ್, ಆಗಲೇ ಹೆಸರು ಮಾಡಿರುವಂಥ ರಮ್ಯಾ. ಕರೆಕ್ಟ್. ಸಂಭಾಷಣೆಕಾರರು ಮಳವಳ್ಳಿ ಸಾಯಿ ಕೃಷ್ಣ, ಸಾಹಿತಿ ನಾಗೇಂದ್ರ ಪ್ರಸಾದ್, ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್. ಎಷ್ಟು ಜನದ ಹೆಸರು ರಪ್ 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 ಅಂತ ರಾರಾಜಕ್ಕೆ ಶುರುವಾಗೋಯ್ತು ಒಂದು ಸಿನಿಮಾದ ಯಶಸ್ಸಿನಿಂದ. ದಟ್ಸ್ ದ ಪವರ್. ಗೆದ್ವಿ ಗುರು, ನಾವು ಗೆದ್ವಿ ಅನ್ನೋದೊಂದಿತ್ತು. ಸಾರ್ಥಕತೆ ಒಂದು ಬರುತ್ತಲ್ಲ, ಕಷ್ಟಪಟ್ಟು ಮಾಡಿದ್ವಿ. ಅಂದರೆ ತುಂಬ ಪ್ರೇಮ್ ಈಸ್ ಅ ವೆರಿ ಎನರ್ಜೆಟಿಕ್ ಪರ್ಸನ್, ಈಸ್ ಅ ವೆರಿ ಪಾಸಿಟಿವ್ ಪರ್ಸನ್. ಹಂಗೆ ಮಾಡ್ಬೇಡ, ಹಿಂಗೆ ಮಾಡ್ಬೇಡ, ಹಂಗೆ ಮಾಡ್ಬೇಡ. ನಾವು ಯಾವುದು ಪ್ರೀತಿ ಏಕೆ ಭೂಮಿ ಮೇಲಿದೆ ಒಂದು ಸಾಂಗ್ ಶೂಟಿಂಗ್ ಚಿಕ್ಕಮಗಳೂರಲ್ಲಿ ಮಾಡ್ತಾಯಿದ್ವಿ. ಬಾಬಾ ಬುಡನ್ಗಿರಿ ಆ ಕಡೆ ಎಲ್ಲ ಮಾಡ್ತಾಯಿದ್ವಿ. ಕೆಳಗಡೆ ಎಲ್ಲೋ ತಪ್ಪಲಲ್ಲಿ ಕ್ಯಾಮ್ರಾ ಇಟ್ಬಿಟ್ಟು, ಗುರು ಆ ಬೆಟ್ಟ ಹತ್ಬಿಡಮ್ಮ, ಇಲ್ಲಿಂದ ಝೂಮ್ ಇರುತ್ತೆ ಶಾರ್ಟು ಅಂತ. ನಾನು ಆ ಬೆಟ್ಟ 35 ನಿಮಿಷ 40 ನಿಮಿಷ ಹತ್ತಿದ್ದೀನಿ ಒಂದು ಶಾರ್ಟ್ಗೋಸ್ಕರ. ಅದ್ರಲ್ಲಿ ಬರೋದು ಒಂದು 5 ಸೆಕೆಂಡ್ ಬರ್ಬೋದೇನೋ, ನಾನು 2 ಸೆಕೆಂಡ್ ಬರ್ಬೋದೇನೋ. ಅಂದರೆ ಈ ರೀತಿ ಎಲ್ಲ ಕಷ್ಟಪಟ್ಟಿದ್ದೀವಿ. ಆ ಸಿನಿಮಾ ಶೂಟಿಂಗ್ನಲ್ಲಿ ನಾನು ಒಂದು ಸರ್ತಿ ನನ್ನ ಆ್ಯಂಕಲ್ ಮುರ್ಕೊಂಡಿದ್ದೆ ಫೈಟ್ ಸೀಕ್ವೆನ್ಸ್ ಟೈಮ್ನಲ್ಲಿ. ಅದೇ ಫೈಟ್ ಸೀಕ್ವೆನ್ಸ್ ಟೈಮ್ನಲ್ಲಿ ಒಂದು ಬ್ಯಾಲ್ಕನಿಯಿಂದ ಇನ್ನೊಂದು ಬ್ಯಾಲ್ಕನಿಗೆ ಹಾರೋ ಟೈಮ್ನಲ್ಲಿ ಕಾಲು ಸಿಕ್ಕಾಕ್ಕೊಂಡು ಫಸ್ಟ್ ಫ್ಲೋರಿಂದ ಬಿದ್ದೋಗ್ತಾ ಇದ್ದೆ. ಒಬ್ಬರು ಫೈಟರ್ ನನ್ನ ಕಾಲು ಹಿಡ್ಕೊಂಡಿದ್ದಕ್ಕೆ ನಾನು ಬಚಾವಾದೆ, ಇಲ್ಲಾಂದರೆ ತಲೆ ಕೊಟ್ಕೊಂಡು 1 ಫ್ಲೋರಿಂದ ಬಿದ್ದೋಗ್ತಾ ಇದ್ದೆ ನಾನು. ಸೊ ಈ ರೀತಿ ಇದೆಲ್ಲ ಕಷ್ಟ ಅನುಭವಿಸಿ ಮಾಡಿದ್ದು. ಅಫ್ಕೋರ್ಸ್ ಇದನ್ನೆಲ್ಲ ಯಾರು ತೋರಿಸೋದಿಲ್ಲ ಸಿನಿಮಾದಲ್ಲಿ, ಯಾವ ಗೂಗಲಲ್ಲೂ ಗೊತ್ತಿಲ್ಲ, ಯಾರಿಗೂ ಗೊತ್ತಾಗಬೇಕಷ್ಟೇ ಈಗ. ಸೊ ಈ ರೀತಿ ಅನುಭವಗಳೆಲ್ಲ ಇದು ಮಾಡಿದ್ಮೇಲೆ ಒಂದು ಸಾರ್ಥಕತೆ ಬಂತು. ಕಷ್ಟಪಟ್ಟಿದ್ದಕ್ಕೂ ಒಂದು ಬೆಲೆ ಇದೆ, ಏನೋ ಸಾಧಿಸಿದ್ದೀವಿ ಅನ್ನೋ ಒಂದು ಇದು ಬಂತು. ಅದು ಸಾಧಿಸಿದ್ದೀವಿ ಅನ್ನೋದಕ್ಕಿಂತ ಒಂದು ಒಳ್ಳೆ ಪ್ರತಿಫಲ ಸಿಕ್ತು ಅನ್ನೋದು ಒಂದಿರುತ್ತೆ. ಐ ಥಿಂಕ್ ದಟ್ ವಾಸ್ ವಾಟ್ ವಾಸ್ ದೇರ್. ನನಗೆ ಮುಂಚೆಯಿಂದನೂ ಕಟ್ಔಟ್ ಹಾಕ್ಸ್ಕೋಬೇಕು, ಅದಕ್ಕೋಸ್ಕರ ನಟ ಆಗಿದ್ದೆ ಅವನಲ್ಲೇ ಅಲ್ವೇ ಅಲ್ಲ. ನಾನು ಒಂದು ಕ್ರೇಜ್ ಶುರು ಆಗುತ್ತಲ್ಲ ಸುನೀಲ್, ಎಲ್ಲೋದ್ರೂ ಯುವರ್ ಎ ಸ್ಟಾರ್. ನನ್ನ ಕಣ್ಮುಂದೆ ಇದೆ ಇದೆಲ್ಲ, ನಾನಿನ್ನು ಬೇರೆ ಐ ಡೋಂಟ್ ನೋ, ಇಮ್ಯಾಜಿನ್ ಮಾಡ್ಕೋಬೇಕು. ಅದನ್ನ ನೀವೇ ಹೇಳಬೇಕು ಹರೀಶ್. ನಿಜವಾಗ್ಲೂ ಐ ವಾಸ್ ಅ ಸ್ಟಾರ್ ಅಂತ ನೀವೇ ಹೇಳಿದ್ರೆ ನಾನು ನಿಮ್ಗೆ ನಂಬಬೇಕು. ಅವಾಗೆಲ್ಲ ನಮಗೆಲ್ಲ ಪ್ರೌಡ್ ಫೀಲ್ ಆಗ್ತಾ ಇತ್ತಾ, ನಮ್ಮ ಜೊತೆ ಇದ್ದವ್ರು ಯಾರೋ ಸ್ಟಾರ್ ಆದ್ರು, ಹೀರೋ ಆದ್ರು. ಮೇ ಬಿ ನಿಮ್ಮ ದೃಷ್ಟಿಯಿಂದ ನಿಮ್ಗೆ ಹಾಗೆ ಅನ್ನಿಸ್ತಿತ್ತೇನೋ. ನನ್ನ ದೃಷ್ಟಿಯಲ್ಲಿ ನಾನು ಸ್ಟಾರ್ ಆಗಬೇಕು ಅಂತ ಹೊರಟವನಲ್ಲ. ಕರೆಕ್ಟ್. ಹಾಗಾಗಿ ನನಗೆ ಇದೆಲ್ಲ ಬಂದಾಗ, ಅಂದರೆ ಸ್ಟಾರ್ಗಿರಿಯ ಜೊತೆಗೆ ಏನೇನು ಬರುತ್ತೋ ಅದೆಲ್ಲ ಬಂದಾಗ ನನಗದು ಇದು ನಾನು ತುಂಬ ಆಸೆ ಪಟ್ಟು ಮಹತ್ವಾಕಾಂಕ್ಷೆಯಿಂದ ಬೇಕು ಅಂತ ಅಂದ್ಕೊಂಡಿದ್ದಲ್ವೇ ಅಲ್ಲ. ನನಗೆ ಏನು ಮ್ಯಾಟರ್ ಆಗ್ತಾಯಿತ್ತು ಗೊತ್ತಾ, ಸಿಕ್ಕೋರೆಲ್ಲರೂ ಆ ಕ್ಲೈಮ್ಯಾಕ್ಸ್ ಆ್ಯಕ್ಟಿಂಗ್ ಏನು ಮಾಡಿದ್ಯಾ ಗುರು ಅಂತ ಶುರು ಮಾಡೋರಲ್ಲ. ನಾನು ಅದಕ್ಕೋಸ್ಕರ ಒಂದು 20 ಸರ್ತಿ ಸಿನಿಮಾ ನೋಡಿದ್ದೀನಿ, 30 ಸರ್ತಿ ಸಿನಿಮಾ ನೋಡಿದ್ದೀನಿ ಅಂತ ಹೇಳಿದ್ರೆ ನನಗೆ ನನ್ನಲ್ಲಿರೋ ನಟ ಜೀವಂತವಾಗಿಬಿಡ್ತಾ ಇದ್ದಾಗ.
ನಾನು ನಟನಾಗಿದ್ದಕ್ಕೂ ಒಂದು ಸಾರ್ಥಕತೆಯನ್ನು ಕಂಡುಕೊಂಡು ನನಗೆ ನಿಜವಾಗ್ಲೂ ಅಷ್ಟಕ್ಕೆ ಸೀಮಿತವಾಗಿತ್ತು ಹರೀಶ್. ನಾನು ಇದನ್ನು ಯಾವುದೇ ಅತಿಶಯೋಕ್ತಿ ಇಲ್ಲದೆ ಹೇಳ್ಕೊಳ್ತಾ ಇದ್ದೀನಿ ಆ್ಯಂಡ್ ತುಂಬ ಪ್ರಾಮಾಣಿಕವಾಗಿ ಹೇಳ್ಕೊಳ್ತಾ ಇದ್ದೀನಿ. ನನಗೆ ಸ್ಟಾರ್ ಪಟ್ಟಕ್ಕೆ ನಾನು ಯಾವತ್ತೂ ಕೆಲಸ ಮಾಡಿದವನಲ್ಲ. ಒಬ್ಬ ಒಳ್ಳೆ ನಟ ಅಂತ ಅನ್ನಿಸ್ಕೊಳ್ಬೇಕು ಅಂತ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದೆ ಎಲ್ಲ ಸಿನಿಮಾಗಳಲ್ಲೂ. ಆ್ಯಂಡ್ ಈ ಸಿನಿಮಾದಲ್ಲಿ ಒಬ್ಬ ನಟನಾಗಿ ನನ್ನನ್ನು ಜನರು ಗುರುತಿಸಿದ್ದಾರೆ, ಒಪ್ಕೊಂಡಿದ್ದಾರೆ. ಒಬ್ಬ ಹೀರೋ ಅನ್ನೋ ಮಟ್ಟಕ್ಕೆ ನನ್ನನ್ನು ತೊಗೊಂಡೋಗಿ ಕೂರಿಸಿದ್ದಾರೆ ಅನ್ನೋ ಒಂದು ಬಂತಲ್ಲ, ಅದು ತುಂಬ ನನಗೆ ಕೃತಜ್ಞತೆ ಮಾತ್ರ ಫೀಲ್ ಆಗ್ತಾ ಇತ್ತು. ಐ ನೆವರ್ ಫೆಲ್ಟ್ ಲೈಕ್ ಐ ವಾಸ್ ಅ ಸ್ಟಾರ್. ಸುನಿಲ್ ಗೆದ್ರಿ, ಹೆಸರು ಬಂತು, ಅಟ್ ದ ಸೇಮ್ ಟೈಮ್ ಹಣ ಬಂತು, ಒಂದು ಸ್ವಲ್ಪ ನೆಕ್ಸ್ಟ್ ಒಂದು ಸ್ವಲ್ಪ ಅದ್ರ ನೆಕ್ಸ್ಟ್ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ರೆಕಗ್ನಿಷನ್. ಕರೆಕ್ಟ್. ತುಂಬ ದೊಡ್ಡ ಮಟ್ಟದಲ್ಲಿ. ಅಟ್ ದ ಸೇಮ್ ಟೈಮ್ ರೆಕಗ್ನಿಷನ್ ಯಾವಾಗ ಬರುತ್ತೋ ಗಾಂಧಿನಗರದಲ್ಲಿ ಅವಕಾಶಗಳು ಹುಡ್ಕೊಂಬರುತ್ತೆ. ನನಗೆ ಈಗಲೂ ನೆನಪಿದೆ, ಬಿಕಾಸ್ ಸುನಿಲ್ ನಮ್ಮ ಗೆಳೆಯ ಆಗಿರೋದ್ರಿಂದ ನಮ್ಮ ಗೆಳೆಯರ ಬಳಗದಲ್ಲಿ ಚರ್ಚೆ ಆಗ್ತಿದ್ದು ಹೇಗೆ ಅಂದರೆ ಸುನಿಲ್ ರಾವ್ ಬಗ್ಗೆ ಆ ದಿನಮಾನ. ಸುನಿಲ್ಗೂ ಗೊತ್ತಿಲ್ಲ ಅಂತಲ್ಲ, ಕನ್ನಡದ ಮಟ್ಟಿಗೆ ಒಬ್ಬ ಅಮೀರ್ ಖಾನ್ ಕಿವಿಗೆ ಬಿತ್ತು. ಬಟ್ ದೆನ್ ಆ ಥರ ವರ್ಚಸ್ಸು ಅನ್ನೋವಂಥ, ಅಗೇನ್ ಕಂಪೇರ್ ಮಾಡೋದು ತುಂಬ ತಪ್ಪಾಗುತ್ತೆ. ಅವರೆಲ್ಲ ತುಂಬ ಸಾಧನೆ ಮಾಡಿರೋರು, ಆಗಲೂ ಅಷ್ಟೇ ನನಗೆ ತುಂಬ ಸಾಧನೆ ಮಾಡಿದ್ದವರು ಅವರು. ಬಟ್ ಇಟ್ಸ್ ಆಲ್ವೇಸ್ ನೈಸ್. ಒಂದು ಜನಮನ್ನಣೆ ಪಡ್ಕೊಳ್ಳೋದು ಒಂದು, ಇಂಡಸ್ಟ್ರಿಯಿಂದ ಒಂದು ಮನ್ನಣೆ ಪಡ್ಕೊಳ್ಳೋದು ಒಂದು, ನಮ್ಮ ಸ್ನೇಹಿತರಿಂದ, ನೀವು ಹೇಳಿದ್ರಲ್ಲ ಸ್ನೇಹಿತರ ಬಳಗ ಅಂತ ಹೇಳ್ತೀವಲ್ಲ, ಸ್ನೇಹಿತರಿಂದ ಚಪ್ಪಾಳೆ ತಟ್ಟಿಸ್ಕೊಳ್ಳೋದ್ರಲ್ಲಿ ಒಂದು ಬೇರೆ ರೀತಿಯ ಆನಂದ ಇರುತ್ತೆ. ವೆನ್ ಯು ಆರ್ ಅಕ್ಸೆಪ್ಟೆಡ್ ಬೈ ಯುವರ್ ಪಿಯರ್ಸ್, ನಿಮ್ಮ ಸ್ನೇಹಿತರು ನಿನ್ನ ಯಶಸ್ಸಿನಲ್ಲಿ ಸಂತಸವನ್ನು ಕಾಣ್ತಾ ಇದ್ದಾರೆ ಅನ್ನೋದನ್ನು ನೀನು ಕಂಡಾಗ ನಿನಗೆ ಅದೇನೋ ತುಂಬ ಒಂದು ಬೇರೆ ಫೀಲಿಂಗ್ ಬರುತ್ತೆ. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದವರಮ್ಮ, ಇವತ್ತು ನನ್ನ ಬೆಳವಣಿಗೆ ಏನೋ ಕಂಡು ತುಂಬ ಖುಷಿ ಪಡ್ತಿದ್ದಾರೆ ನನ್ನ ಫ್ರೆಂಡ್ಸ್ ಅಂತ ಇರೋದಿದೆಯಲ್ಲ, ದಟ್ಸ್ ಅ ವೆರಿ ಗ್ರೇಟ್. ಅವಕಾಶಗಳು ಹೆಂಗೆ ಬಂತು? ಫ್ಲಡ್. There was a flood. Yes. But I have witnessed that. But see, the thing is, there was a flood of star kind of films. Star image kind of films. I remember ಸುನಿಲ್ ರಾವ್ನ ಹುಡ್ಕೊಂಡು ಡೈರೆಕ್ಟರ್ಗಳು ಬರ್ತಾ ಇದ್ರು, ಪ್ರೊಡ್ಯೂಸ್ಗಳು ಬರ್ತಾ ಇದ್ರು. ಐ ಸ್ಟಿಲ್ ರಿಮೆಂಬರ್, ನಾವು ಇಬ್ಬರು ವರ್ಕ್ ಮಾಡ್ತಿದ್ದ ಚಾನಲ್ ಪಕ್ಕ ಎಲ್ಲ ಹೋಟೆಲ್ಲು ಇರೋ ಜಾಗ. ಸುನಿಲ್ ರಾವ್ ಮಾಮೂಲಿ ಸಿಗ್ತಿದ್ರು, ಸುನಿಲ್ ಮಾತಾಡ್ತಿದ್ವಿ, ಒಂದು ಸ್ವಲ್ಪ ಕಟ್ ಮಾಡಿದ್ರೆ ಇಲ್ವೇ ಇಲ್ಲ ಸುನಿಲ್. ಇಡೀ ಎಲ್ಲ ಹುಡುಕ್ಬಿಟ್ಟು ಇಡೀ ಆಫೀಸ್ ಪೂರ್ತಿ ಎಲ್ಲ ಕಡೆ ಸುನಿಲ್ ನೋಡಿದ್ರಾ ಅಂತ. ಇಲ್ಲ ಅಲ್ಲೆಲ್ಲ ಆ ಕಡೆ ಹೋಗ್ತಾ ಇದ್ರು. ಆಮೇಲೆ ಹೇಳಿದ್ರು ಇಲ್ಲ ಅಲ್ಲಿ ಯಾವುದೋ ಹೋಟ್ಲಿಗೆ ಹೋಗಿದ್ದಾರೆ. ಹೋಟ್ಲಿಗೆ ಹೋಯ್ತು ಸುನಿಲ್, ಯಾಕೆ ಅಂತ ನಾನು. ಆದರೆ ಸುನಿಲ್ ಹುಡ್ಕೊಂಡು ಯಾರೋ ಡೈರೆಕ್ಟ್ರು, ಸ್ಕ್ರಿಪ್ಟ್ ರೈಟ್ರು ಅಥವಾ ಸ್ಟೋರಿ ನರೇಟ್ ಮಾಡೋಕ್ಕೋ ಬಂದರೆ ಕತೆ ಕೇಳೋಕ್ಕಿರುವಂಥ ಜಾಗ ಅದು, ಹಿಂದ್ಗಡೆ ಬಂದು ಹೋಟೆಲ್. ಅಂದರೆ ಇವಾಗ ಸೋ ಬ್ಯುಸಿಯಾ. ಕರೆಕ್ಟ್. ಸಿ, ಐ ಮೇಡ್ ದಟ್ ಎಫರ್ಟ್ ಆಲ್ಸೋ. ಬಟ್ ಆಗ ಅವಕಾಶಗಳು ಹುಡ್ಕೊಂಡು ಬಂದು ಸುಳ್ಳೇನಲ್ಲ. ಯಾವ ರೀತಿಯ ಅವಕಾಶಗಳು ಅನ್ನೋದು ಬೇರೆ ಪ್ರಶ್ನೆ. ಬಟ್ ಹಲವಾರು ಬಂದು. ನಮ್ಮಲ್ಲಿ ಒಂದು ಪ್ರತೀತಿ ಇದೆ, ಗೆದ್ದೆತ್ತಿನ ಬಾಲ ಹಿಡಿಯೋದು ಅಂತ. ಎಲ್ರಿಗೂ ಅದು ಇದ್ದೇ ಇರುತ್ತೆ. ಸಿನಿಮಾ ರಂಗದಲ್ಲಿ ಅದು ಸ್ವಲ್ಪ ಜಾಸ್ತಿ. ಆಗಿನ ಚಲಾವಣೆಯಲ್ಲಿದ್ದ ನಾಣ್ಯ ನಾನು. ಸೊ ಎಲ್ರಿಗೂ ಎವ್ರಿಬಡಿ ವಾಂಟೆಡ್ ಅ ಪೀಸ್ ಆಫ್ ಮೀ ಅನ್ನೋದು ಇಟ್ಸ್ ನ್ಯಾಚುರಲ್ ಪ್ರಾಸೆಸ್. ಸೊ ಎವ್ರಿಬಡಿ ವಾಂಟೆಡ್ ಟು ಮೇಕ್ ಅ ಫಿಲ್ಮ್. ಅವ್ರಿಗೆ ಸಿನಿಮಾ ಬರುತ್ತೋ ಇಲ್ವೋ, ಸಿನಿಮಾ ಕತೆ ಚೆನ್ನಾಗಿದೆಯೋ ಇಲ್ವೋ, ಯಾವುದಕ್ಕೂ ಕೇರ್ ಇಲ್ಲದೆ ನಿಮ್ಮನ್ನ ಹಾಕೊಂಡು ಒಂದು ಸಿನಿಮಾ ಮಾಡ್ತೀವಿ ಅಂತ. ನಾ ಹೇಳಿದ್ನಲ್ಲ, ಅವಕಾಶಗಳು ಬರೋದು ಒಂದು, ಯಾವ ರೀತಿಯ ಅವಕಾಶಗಳು ಬರ್ತಿದ್ದೆ ಅನ್ನೋದು ನನಗೆ ಮುಖ್ಯವಾಗಿತ್ತು. ನಾನು ಸ್ಟಾರ್ ಪಟ್ಟ ಹಿಂಬಾಲಿಸ್ಕೊಂಡು ಹೋದವನಲ್ಲ. ನಾನು ಒಳ್ಳೆ ನಟನಾಗಿ ಒಳ್ಳೆ ಸಿನಿಮಾಗಳು ಮಾಡಬೇಕು ಅಂತ. ಯಾಕಂದರೆ ನನ್ನ ಮಾನದಂಡಗಳೇ ಬೇರೆ ಇದ್ವು. ನನ್ನ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ಬೋದು, ನನ್ನ ವೈಯಕ್ತಿಕವಾಗಿ ನನ್ನ ಸ್ಟ್ಯಾಂಡರ್ಡ್ಸ್ ಇರ್ಬೋದು. ನಾನು ಆರಾಧಿಸಿದಂಥ ನಟರು ಯಾವತ್ತೂ ಈ ತಾರಾವರ್ಚಸ್ಸು ಅಂತ ಹಿಂಬಾಲಿಸ್ಕೊಂಡು ಹೋದವರಲ್ಲ. ಅಣ್ಣವ್ರಿರ್ಬಹುದು, ಅನಂತ್ನಾಗ್ ಅವ್ರು ಇರ್ಬೋದು. ಅವ್ರು ಯಾವತ್ತಿದ್ರೂ ಮಧ್ಯಮ ವರ್ಗಕ್ಕೆ ಅಂತ ಸಿನಿಮಾ ಮಾಡಿದವರು, ಒಂದು ಸಂಸ್ಕಾರವಂತರಿಗೆ ಅಂತ ಸಿನಿಮಾ ಮಾಡಿದವರು, ಅಂಥವ್ರ ಹತ್ರ ಸೈ ಅನ್ಸ್ಕೊಂಡವರು. ಆ್ಯಂಡ್ ಕೆಲಸ ಮುಖ್ಯ, ನಾಟ್ ಸ್ಟಾರ್ಡಮ್ ಅನ್ನೋದನ್ನು ಪ್ರತಿಯೊಂದು ಸಿನಿಮಾದಲ್ಲಿ ತೋರಿಸ್ಕೊಂಡು ಬಂದವರು. ಅವರ ಬೆಳವಣಿಗೆಯಷ್ಟೇ ಸಿನಿಮಾದ ಬೆಳವಣಿಗೆ ಕೂಡ ಇಂಪಾರ್ಟೆಂಟ್ ಅನ್ನೋದನ್ನು ಪ್ರತಿಯೊಂದು ಕೆಲಸದಲ್ಲೂ ತೋರಿಸ್ಕೊಳ್ತಾ ಬಂದವರು. ರಮೇಶ್ ಸರ್ ಇರ್ಬೋದು. ಸೊ ಆ ರೀತಿ ಸಿನಿಮಾಗಳನ್ನು ಮಾಡಬೇಕು ಅನ್ನೋ ಹಂಬಲ ನನಗಿತ್ತು ಒಬ್ಬ ನಟನಾಗಿ. ಐ ಥಿಂಕ್ ಒಬ್ಬ ನಟನಾಗಿ ನಮಗೆ ನಾವು ಚೌಕಟ್ಟು ಹಾಕ್ಕೊಳ್ಬಾರ್ದು ಅನ್ನೋವಂಥದ್ದು ನನಗೆ ತುಂಬ ಮುಂಚೆನೇ ನಿರ್ಧಾರ ಮಾಡಿಬಿಟ್ಟಿದ್ದೆ. ಸೊ ಎಕ್ಸ್ಕ್ಯೂಸ್ ಮೀ ಆದಮೇಲೆ ನಾನು ಒಂದು 10-12 ಸ್ಕ್ರಿಪ್ಟ್ ರಿಜೆಕ್ಟ್ ಮಾಡಿದ್ದೀನಿ. ಆಲ್ ನೆಗೆಟಿವ್ ಹೀರೋ
ಆಲ್ ಆ್ಯಂಟಿ ಹೀರೋ ರೋಲ್ಸ್. ಮತ್ತು 10 ಸಿನಿಮಾ ಒಪ್ಕೊಂಡಿದ್ದೀರಿ ಹೀರೋಗಳು? 10 ಸಿನಿಮಾ ಮಾಡ್ಬೋದಿತ್ತು ನಾನು. ಎಲ್ಲರ ಹತ್ರ ಒಂದಷ್ಟು ಅಡ್ವಾನ್ಸ್ ಇಸ್ಕೊಂಡು 3 ವರ್ಷ ಕೆಲಸ ಮಾಡ್ಬೋದು ಅನ್ನೋಷ್ಟು ಸಿನಿಮಾಗಳನ್ನು ಒಪ್ಕೊಂಡು ದುಡ್ಡು ಮಾಡ್ಕೋಬೋದಾಗಿತ್ತು. ಇಷ್ಟು ನಂಬರ್ ಆಫ್ ಫಿಲ್ಮ್ಸ್ ಅಂತಲೂ ಮಾಡ್ಬೋದಾಗಿತ್ತು. ಬಟ್ ನನ್ನ ಕಾಲ ಮೇಲೆ ನಾನೇ ಕಲ್ಚಪಡಿ ಎತ್ತಾಕೊಳ್ಳೋ ಕೆಲಸ ಆಗೋಗಿರೋದು. ಬಿಕಾಸ್ ನಾನು ಯಾವ ಉದ್ದೇಶದಿಂದ ಸಿನಿಮಾ ರಂಗಕ್ಕೆ ಅಥವಾ ನಟನಾ ರಂಗಕ್ಕೆ ಕಾಲಿಟ್ಟನೋ ಆ ಉದ್ದೇಶವನ್ನು ನಾನೇ ಕೊಂದಾಗ ಆಗೋಗಿರೋದು. ನಾನೊಬ್ಬ ನಟನಾಗಿ ಸಿನಿಮಾ ರಂಗ ಎಂಟರ್ ಆಗಿದ್ದು. ಒಬ್ಬ ಸ್ಟಾರ್ ಆದೆ ಅನ್ನೋದು ಆಕಸ್ಮಿಕ. ಇಟ್ ವಾಸ್ ಸೆಕೆಂಡ್ರಿ. ಇಟ್ ವಾಸ್ ಅ ಬೈ ಪ್ರಾಡಕ್ಟ್. ನಾನಿನ್ನೂ ಒಬ್ಬ ನಟನಾಗಿ ನನ್ನನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಇತ್ತು. ಅದಕ್ಕೇನು ಬೇಕಾಗಿತ್ತು? ಒಂದೇ ರೀತಿಯ ಪಾತ್ರಗಳನ್ನು ಮಾಡಿದ್ರೆ ಮುಗ್ದೋಗ್ತಾ ಇತ್ತು. ನನ್ನ ಕರಿಯರೇ ಮುಗ್ದೋಗ್ತಾ ಇತ್ತು, ಆ್ಯಕ್ಟಿಂಗ್ ಕರಿಯರ್. ಬೇರೆ ಬೇರೆ ರೀತಿ ಪಾತ್ರಗಳು ಮಾಡಬೇಕು, ಬೇರೆ ಬೇರೆ ರೀತಿ ಕೆಲಸ ಮಾಡಬೇಕು, ಬೇರೆ ಬೇರೆ ರೀತಿ ಸಿನಿಮಾ ಮಾಡಬೇಕು. ಎಲ್ಲದರಲ್ಲೂ ಸುನಿಲ್ ರಾವ್ ಇದನ್ನು ಎಲ್ಲದರಲ್ಲೂ ಸೈ ಅಂತ ಅನ್ನಿಸ್ಕೊಳ್ಬೇಕು ಅನ್ನೋದೊಂದೇ ನನ್ನ ಉದ್ದೇಶ ಇದ್ದಿದ್ದು. ಹಾಗಾಗಿ ನಾನು ಆ 10-12 ಪ್ರಾಜೆಕ್ಟ್ಗಳನ್ನು ರಿಜೆಕ್ಟ್ ಮಾಡಿದೆ. ಮಾಡ್ಬೋದಾಗಿತ್ತು, ಬಟ್ ನನಗೆ ಅದು ಇಂಟ್ರೆಸ್ಟ್ ಇರಲಿಲ್ಲ. ಒಂದಷ್ಟು ಪ್ರಾಜೆಕ್ಟ್ಗಳನ್ನ ಒಪ್ಕೋತೀರಿ, ಪ್ರಾಜೆಕ್ಟ್ಗಳು ಚೆನ್ನಾಗೂ ಕೂಡ ಆಗುತ್ತೆ. ಕರೆಕ್ಟ್. ಭಾಷೆಗೂ ಆ ಫಿಲಮ್ಗಳು ರೀಮೇಕ್ ಆಗುತ್ತೆ. ಕರೆಕ್ಟ್. ಸಖಾಸಖಿ ಕರೆಕ್ಟ್. ತಿರುಡಾ ತಿರುಡಿದು ರೀಮೇಕ್ ಸಖಾಸಖಿ ಆಗಿತ್ತು. ಬಟ್ ದೆನ್ ನಾನು ಎಕ್ಸ್ಕ್ಯೂಸ್ ಮೀ ಆದ ಕೂಡಲೇ ಒಪ್ಕೊಂಡಂಥ ಸಿನಿಮಾ ಬಾಬಾ ರಸಿಕ. ಒಂದು ಕಾಮಿಡಿ, ರೊಮ್ಯಾಂಟಿಕ್ ಕಾಮಿಡಿ. ಬಿಕಾಸ್ ಜನರಿಗೆ ಒಂದು ಎಕ್ಸ್ಪೆಕ್ಟೇಷನ್ ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿರ್ತೀವಿ. ಅಂದರೆ ಅವರು ನನ್ನನ್ನು ಒಬ್ಬ ಪೆದ್ದಾಗಿ ಆಡೋ ಹುಡುಗ ಅನ್ನೋವಂಥ ಇದರಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಸಿನಿಮಾದಲ್ಲಿ ನೋಡಿದರು. ಒಂದು ಆ್ಯಂಟಿ ಹೀರೋ ಪಾತ್ರದಲ್ಲಿ ಎಕ್ಸ್ಕ್ಯೂಸ್ ಮೀ ಸಿನಿಮಾದಲ್ಲಿ ನೋಡಿದರು. ಅದಕ್ಕಿಂತ ವಿಭಿನ್ನವಾಗಿ ಬೇರೆ ಏನಾದರೂ ಕೊಡಬೇಕು ಅಂತ ನನಗನ್ನಿಸ್ತು. ಒಂದು ಕಾಮಿಡಿ, ರೊಮ್ಯಾಂಟಿಕ್ ಕಾಮಿಡಿ ಪಾತ್ರದಲ್ಲಿ ಕಾಣಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಆ ಸಿನಿಮಾ ಮಾಡಿದೆ. ಯಾವುದು? ಬಾಬಾ ರಸಿಕ ಸಿನಿಮಾ ಮಾಡಿದೆ. ಅದರ ನಂತರ ಚಪ್ಪಾಳೆ ಅನ್ನೋ ಒಂದು ಸ್ಲೈಟ್ಲಿ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಮಾಡಿದೆ. ಸೊ ಈ ಎಲ್ಲದರನ್ನೂ ಟ್ರೈ ಮಾಡಬೇಕು, ಎಲ್ಲದರಲ್ಲೂ ನಾನು ಅಟ್ಲೀಸ್ಟ್ ಪ್ರಯತ್ನ ಪಡಬೇಕು. ನಾನು ಎಲ್ಲದನ್ನೂ ಮಾಡಬಲ್ಲೆ ಅನ್ನೋಂಥ ಅಹಂನಿಂದ ಅಲ್ಲ, ಎಲ್ಲದನ್ನೂ ಮಾಡಬೇಕು, ಟ್ರೈ ಮಾಡಬೇಕು ಅನ್ನೋ ಒಂದು ಹಂಬಲದಿಂದ ನಾನು ಆ ಥರ ಬೇರೆ ಬೇರೆ ಸಿನಿಮಾಗಳನ್ನು, ಬೇರೆ ಬೇರೆ ಸ್ಕ್ರಿಪ್ಟ್ಗಳ ಆಯ್ಕೆಯನ್ನು ಮಾಡಿದ್ದು. ಆ್ಯಂಡ್ ಅದರ ಮೂಲಕ ನಾನು ಜನರನ್ನು ಇಂಪ್ರೆಸ್ ಮಾಡಬೇಕು. ಯು ಪ್ರೂವ್ಡ್ ಯುವರ್ ಸೆಲ್ಫ್. ಯಾಕೆ ಅಂದರೆ ಸ್ಟಿಲ್ ರಿಮೆಂಬರ್, ಈಗ ನೆನಪಿಸ್ಕೋತಾ ಇದ್ದೆ ನಾನು. ಸಾಮಾನ್ಯವಾಗಿ ಸಿನಿಮಾದ ನಾಯಕಿಯರು ಒಪ್ಕೋಬೇಕಾದ್ರೆ ಹೀರೋ ಯಾರು ಅಂತ ಕೇಳ್ತಾರೆ. ನಾಯಕಿಯರು ಕೇಳ್ತಿದ್ರು. ಆಗ ನನ್ನ ಗೆಳೆಯ ಕೂತಿದ್ದಾರೆ ಅಂತ ಹೇಳ್ತಿಲ್ಲ, ಯಾವುದೇ ಹೀರೋಯಿನ್ಗೆ ಅಪ್ರೋಚ್ ಮಾಡಿ ಪ್ರೊಡ್ಯೂಸರು, ಡೈರೆಕ್ಟರ್ ಅಥವಾ ಕ್ಯಾಸ್ಟ್ ಡೈರೆಕ್ಟರ್ ಯಾರೇ ಅಪ್ರೋಚ್ ಮಾಡಿ, ಮೇಡಮ್ ಸುನಿಲ್ ರಾವ್ ಹೀರೋ ಆಗ್ತಿದ್ದಾರೆ ಅಂದರೆ ಹೀರೋಯಿನ್ ಮುಲಾಜಿಲ್ಲೇ ಎಸ್ ಅಂತಿದ್ರು. ಅಷ್ಟೊಂದೆಲ್ಲ ಇತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ದೆನ್ ನಿಮ್ಮ ಸಿನಿಮಾದ ಹೀರೋಯಿನ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾರ್ಯಾರಿದ್ರು ಅಂತ. ಇಟ್ ವಾಸ್ ಥಿಂಗ್ಸ್ ವರ್ಕ್ಡ್ ಔಟ್ ಲೈಕ್ ದಟ್ ಹರೀಶ್. ಅಷ್ಟೇ, ನಿಜವಾಗ್ಲೂ. ಅದೇ ನಾನು ಹೇಳಿದ್ನಲ್ಲ, ಎಲ್ಲದಕ್ಕೂ ಒಂದು ಯೋಗ ಇರಬೇಕು, ಒಂದು ಅದೃಷ್ಟ ಇರಬೇಕು. ದೇವ್ರ ದಯೆಯಿಂದ, ಎಲ್ಲರ ಹಾರೈಕೆಯಿಂದ ನನಗೆ ಕೆಲವೊಂದು ನನಗೆ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಗುರಿ ಗೋಲ್ ಅವಾಗ ಚೇಂಜ್ ಆಗ್ತಾ ಇತ್ತಾ? ಇಲ್ಲ, ನಾನು ಸಿನಿಮಾ ನನಗೆ ಕೈ ಹಿಡಿತಾ ಇದೆ, ನಾನು ಇಲ್ಲಿರ್ತೀನಿ. ಇಲ್ಲ, ಅಷ್ಟೊತ್ತಿಗೆ ಸೆಟ್ ಆಗೋಗಿತ್ತು. ಸಿನಿಮಾ ಎಷ್ಟರ ಮಟ್ಟಿಗೆ ಕೈ ಹಿಡಿದಿತ್ತು ಅಂದರೆ ನಾನು ಸಂಗೀತವನ್ನು ಬಿಟ್ಬಿಟ್ಟಿದ್ದೆ, ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೆ ಆ ಟೈಮ್ಗೆ. ಬಿಕಾಸ್ ನಮ್ಮ ಸಿನಿಮಾ ರಂಗದಲ್ಲಿ ನಿಮ್ಗೆ ಗೊತ್ತು, ನಾವು ಸಿನಿಮಾ ಒಂದು ಶೂಟಿಂಗ್ ಮಾಡಬೇಕು ಅಂತಂದರೆ 3-4 ತಿಂಗಳು ಒಟ್ಟಿಗೆ ಕೆಲಸ ಮಾಡ್ತಿರ್ತೀವಿ, ಬಿಡುವಿಲ್ಲದೆ ಕೆಲಸ ಮಾಡ್ತಾ ಇರ್ತೀವಿ. ಆಗ ಇನ್ನೊಂದು ವೃತ್ತಿಯನ್ನು ನೆಚ್ಕೊಳ್ಳೋದು, ಫಾಲೋ ಮಾಡೋದು ತುಂಬ ಕಷ್ಟ ಆಗುತ್ತೆ. ಟೈಮ್ ಇರೋದಿಲ್ಲ, ಅದಕ್ಕೆ ಬೇಕಾದಂಥ ಇದನ್ನು ಕೊಡೋದಕ್ಕಾಗಲ್ಲ. ಟೈಮ್ ಆಗಲಿ, ಕಮಿಟ್ಮೆಂಟ್ ಆಗಲಿ ಕೊಡೋದಕ್ಕಾಗಲ್ಲ. ಸೊ ಸಿನಿಮಾ ಅಂತಂದರೆ ಸಿನಿಮಾ ಮಾತ್ರ. ಸೊ ಸಂಗೀತನೇ ಒಂದು ಬ್ಯಾಕ್ ಸೀಟ್ ತೊಗೊಂಡ್ಬಿಟ್ಟಿತ್ತು ಆ ಟೈಮ್ಗೆ. ಈ ಶೋನಲ್ಲಿ ಈ ಸಿನಿಮಾ ಕ್ಷೇತ್ರದ ಗಾಂಧಿನಗರದ ಅಥವಾ ಹೊಟ್ಟೆವ್ರದ ಐರನಿ ಇರುತ್ತಲ್ಲ, ದೊಡ್ಡ ಸ್ಟಾರ್ ಮಾಡಿಬಿಡುತ್ತೆ, ಅಥವಾ ಎಲ್ಲೋ ಒಂಚೂರು ಎಡವಟ್ಟು ಆಗ್ಬಿಟ್ರೆ ನಿಮ್ಮನ್ನು ಕೇರೆ ಮಾಡಲ್ಲ. ಇಟ್ಸ್ ಅ ಕ್ರೂಯಲ್ ಪ್ಲೇಸ್ ಸಿಂಪ್ಲಿ ಬಿಕಾಸ್ ನಾನು ಅಲ್ಲಿ ಅಂದರೆ ಇರೋರ ಬಗ್ಗೆ ನಾನು ಕಮೆಂಟ್ರಿ ಕೊಡ್ತಾ ಇಲ್ಲ. ನಮ್ಮ ಸಿನಿಮಾ ರಂಗನೇ ಹಾಗೆ. ಬಿಕಾಸ್ ನಾ ಹೇಳಿದ್ನಲ್ಲ, ಒಂದು ಸಿನಿಮಾ ಮಾಡೋದರ ಹಿಂದೆ ಎಷ್ಟು ಕಷ್ಟಪಟ್ಟಿರ್ತೀವಿ ಅನ್ನೋದು ಯಾರಿಗೂ ಕಾಣಿಸಲ್ಲ. ಸಿನಿಮಾ ಯಶಸ್ಸು ಮಾತ್ರ ಕಾಣಿಸುತ್ತೆ. ಈಗ ಎಕ್ಸ್ಕ್ಯೂಸ್ ಮೀ ಬಗ್ಗೆ ನಾನು ಹೇಳಿದ್ವಿ, ಎಂಥ ಅಭೂತಪೂರ್ವ ಯಶಸ್ಸು, ಎಂಥ ಹಿಟ್ಟು, ಎಂಥ ಸೂಪರ್ ಡೂಪರ್ ಹಿಟ್ಟು ಎಲ್ರಿಗೂ ಗೊತ್ತಿರೋ ವಿಷಯ. ಅದರ ಹಿಂದೆ ನಾನೆಲ್ಲೋ ಕೈ ಮುರ್ಕೊಂಡೆ, ಕಾಲು ಮುರ್ಕೊಂಡೆ, ಅಲ್ಲೆಲ್ಲೋ ಬಿದ್ದು ಸತ್ತೋಗ್ತಾ ಇದ್ದೆ, ಇದೆಲ್ಲ ಯಾರಿಗೂ ಗೊತ್ತಿರೋಲ್ಲ. ಬಿಕಾಸ್ ಇಟ್ ಈಸ್ ನಾಟ್ ದೇರ್ ಬಿಸ್ನೆಸ್. ದೇರ್ ಬಿಸ್ನೆಸ್ ಈಸ್ ಓನ್ಲಿ ಅಬೌಟ್ ಅ ಫಿಲ್ಮ್ ಸಕ್ಸೆಸ್ ಆರ್ ಫೇಲ್ಯೂರ್.
ಸಿನಿಮಾ ಸಕ್ಸಸ್ ಆಯಿತು ಅಂದರೆ ಹಾಡಿ ಹೊಗಳ್ತಾರೆ, ಆಗಲಿಲ್ಲ ಅಂದರೆ ನೆಲಕ್ಕೆ ಹಾಕಿ ತುಳಿತಾರೆ. ದಟ್ ಈಸ್ ದ ನೇಚರ್ ಆಫ್ ದ ಬೀಸ್ಟ್ ಅಂತಾರಲ್ಲ, ಇಟ್ ಈಸ್ ದ ಬೀಸ್ಟ್ ದಟ್ ಯು ಆರ್ ರೈಡಿಂಗ್. ನಾನು ಹತ್ತಿರೋದು ಈ ಒಂದು ಬೀಸ್ಟನ್ನು ನಾನು ಹತ್ತಿದ್ದೀನಿ ಸವಾರಿ ಮಾಡೋದಕ್ಕೆ. ಅದು ನನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಅದ್ರ ಮೂಡ್ ಚೆನ್ನಾಗಿದ್ದರೆ ನನ್ನನ್ನು ಚೆನ್ನಾಗಿ ಕೂರಿಸ್ಕೊಂಡು ಬೆನ್ನ ಮೇಲೆ ಸವಾರಿ ಮಾಡಿಸುತ್ತೆ. ಮೂಡ್ ಸರಿಯಾಗಿಲ್ಲ ಅಂತಂದರೆ ಒಗಾಯಿಸ್ಕೊಂಡು ಕೆಳಗಡೆ ಬಿಸಾಕ. ದೋಸ್ ಡೇಸ್ ಶಾಕಿಂಗ್ ಸುನಿಲ್. ಕೆಲವುದು ಶಾಕಿಂಗ್. ಬಟ್ ದೆನ್ ನನಗೆ ಐ ಥಿಂಕ್ ನನ್ನ ಸಂಸ್ಕಾರ ಹೇಗಿತ್ತು ಅಂತಂದರೆ 6ಕ್ಕೆ ಏರಬಾರ್ದು 3ಕ್ಕೆ ಇಳಿಬಾರ್ದು ಅನ್ನೋ ಇದಿತ್ತು. ಈ ಹರ್ಟು ಬೇಜಾರು ಅದೆಲ್ಲ ಏನು ನನಗೆ ಎಲ್ರಿಗೂ ಖುಷಿ ಆಗುತ್ತೆ, ಎಲ್ರಿಗೂ ಬೇಜಾರಾಗುತ್ತೆ. ನಿಮ್ಗೆ ಅಷ್ಟು ಮಟ್ಟಿಗೆ ಖುಷಿಯಾಗಿದೆ ಅಂತಂದರೆ ಅದ್ರ ವ್ಯಕ್ತಿತ್ವವಾಗಿ ಏನಾದರೂ ಆದರೆ ನಿಮ್ಗೆ ಅಷ್ಟೇ ಬೇಸರನೂ ಆಗುತ್ತೆ, ಇಲ್ಲ ಅಂತೇನಿಲ್ಲ. ಐ ವಾಸ್ ನಾಟ್ ಇಮ್ಯೂನ್ ಟು ಆಲ್ ದಿಸ್. ಎಲ್ರಿಗೂ ಆಗುತ್ತೆ, ಎಲ್ರಿಗೂ ಆಗುವಷ್ಟೇ ನನಗೂ ಆಗಿತ್ತು. ಆ್ಯಂಡ್ ಕಲಾವಿದನಾಗಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಆಗಿತ್ತು. ನಮಗೆ ಖುಷಿನೂ ಜಾಸ್ತಿ, ಬೇಸರನೂ ಜಾಸ್ತಿ. ಬಟ್ ದೆನ್ ಅದನ್ನೆಲ್ಲ ಸಮಾನವಾಗಿ ಸ್ವೀಕರಿಸಬೇಕು ಅನ್ನೋ ಪಾಠ ಮನೆಯಲ್ಲಿ ಕಲಿಸಿದ್ರು ನನಗೆ. ಏನೋ ಸಾಮಾನ್ಯವಾಗಿ ನಮಗೆ ನಾವೆಲ್ಲ ತಪ್ಪು ಮಾಡ್ತಿದ್ದೀವಿ ಅಂದರೆ ಪರವಾಗಿಲ್ಲ, ಬಿಕಾಸ್ ನಮ್ಮ ಕಾನ್ಷಿಯಸ್ ಗೊತ್ತಿರುತ್ತೆ ಗುರು, ತಪ್ಪು ಮಾಡ್ತಿದ್ದೀವಿ, ಕರೆಕ್ಟು, ತಪ್ಪು ಆಗ್ಬಿಡ್ತು ಅಂತ. ನಾವು ತಪ್ಪು ಮಾಡ್ತಿಲ್ಲ, ನಾವೇನೋ ಮಾಡ್ತಾನೆ ಇರ್ತೀವಿ. ಯಾರ್ದೋ ತಪ್ಪಿಂದ ನಾವು ಶಿಕ್ಷೆಗೊಳಗಾಗೋದಿದೆಯಲ್ಲ, ಅದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಗೇಮ್. ಸಿ, 2 ರೀತಿಯಲ್ಲಿ ಅದನ್ನು ನೋಡ್ಬೋದು. ಈಗ ಎಕ್ಸ್ಕ್ಯೂಸ್ ಮೀ ಅನ್ನೋ ಸಿನಿಮಾನೇ ತೊಗೊಳ್ಳೋಣ ಉದಾಹರಣೆಗೆ ಅಂತ. ಎಕ್ಸ್ಕ್ಯೂಸ್ ಮೀ ಸಿನಿಮಾ ಸುನಿಲ್ ರಾವಿಂದ ಒಬ್ಬರಿಂದ ನಡೆದಿದ್ದ ಹಾಗೆ ಅಂದ್ಕೊಂಡ್ರೆ ಅದು ನನ್ನ ಅಹಂಕಾರ, ನನ್ನ ಮೌಢ್ಯ. ಅದು ತುಂಬ ತಪ್ಪು. ಎಕ್ಸ್ಕ್ಯೂಸ್ ಮೀಯಲ್ಲಿ ಅಜಯ್ಯೂ ಚೆನ್ನಾಗಿ ಮಾಡಿದ್ರು, ರಮ್ಯಾನೂ ಚೆನ್ನಾಗಿ ಮಾಡಿದ್ರು, ಪ್ರೇಮ್ ಅವ್ರ ಕೆಲಸ ಚೆನ್ನಾಗಿ ಮಾಡಿದ್ರು, ನಮ್ಮ ಏನೋ ಮಳವಳ್ಳಿ ಸಾಯಿ ಕೃಷ್ಣನೂ ಚೆನ್ನಾಗಿ ಮಾಡಿದ್ರು. ಎಲ್ಲರೂ ಚೆನ್ನಾಗಿ ಮಾಡಿದ್ದಕ್ಕೆ ಸಿನಿಮಾ ಹಿಟ್ ಆಯಿತು. ಸಿನಿಮಾ ಹಿಟ್ ಆಗಿದ್ದಕ್ಕೆ ನಾನೊಬ್ಬ ಹಿಟ್ ನಟ ಆದೆ. ಸೇಮ್ ಸೋತಾಗ ಯಾಕೆ ಹಂಗೆ ಟ್ರೀಟ್ ಮಾಡಲ್ಲ? ಸೋತಾಗ್ಲೂ ಹಾಗೇನೆ. ಸೋತಾಗ್ಲೂ ಎಲ್ರದ್ದು ಕೆಲಸ ಇರುತ್ತೆ. ಯಾರೋ ಒಬ್ಬರು ಇಬ್ಬರು ನಾನೇ ಇರಬಹುದು. ಇಟ್ಸ್ ಅ ಕಲೆಕ್ಟಿವ್ ಎಫರ್ಟ್, ಇಟ್ಸ್ ಅ ಕಲೆಕ್ಟಿವ್ ಫೇಲ್ಯೂರ್. ಸಕ್ಸಸ್ ಆ್ಯಂಡ್ ಫೇಲ್ಯೂರ್ ಎರಡೂ ಕಲೆಕ್ಟಿವೇ. ಆದರೆ ಯೂಶಲಿ ಏನಾಗುತ್ತೆ ಸಿನಿಮಾ ಇಂಡಸ್ಟ್ರಿನಲ್ಲಿ, ಸಕ್ಸಸ್ ಅಂದಾಗ ನಂದು ಅಂತೀವಿ, ಫೇಲ್ಯೂರ್ ಅಂದಾಗ ಇನ್ನೊಬ್ರದ್ದು ಅಂತೀವಿ. ಅದು ಏನು ಮಾಡೋಕ್ಕಾಗಲ್ಲ. ಬಟ್ ದೆನ್ ದಟ್ಸ್ ದ ನೇಚರ್ ಆಫ್ ದ ಬೀಸ್ಟ್. ಇದನ್ನು ನನಗೆ ಇಷ್ಟು ಮಾತ್ರ ಬೇಕು, ಇಷ್ಟು ಬೇಡ ಅಂತ ಹೇಳೋಕ್ಕಾಗಲ್ಲ. ಅದೊಂಥರ ಕಲ್ಕಿರೋ ಮಿಶ್ರಣ ಅದು. ಗಟ್ಟಿ ಧ್ವನಿಯಲ್ಲಿ ಇದು ನನ್ನ ತಪ್ಪಲ್ಲ ಇನ್ನೊಬ್ರು ಅಂತ ಹೇಳಬೇಕು ಅಂತ ಅನಿಸ್ತಿಲ್ವಾ? ಅದಕ್ಕೆ ಒಂದು ಮಟ್ಟದ ಜಗಳಗಂಟತನ ಬೇಕು. ಐ ಲೈಕ್ ನಿಮ್ಮ ಪೇಷನ್ಸ್ ಸೂಪರ್. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಈ ಜಾಗದಲ್ಲೇ ನಾನು ಜಾಂಡ ಊರ್ತೀನಿ ಅನ್ನೋ ಒಂದು ಛಲ ಬೇಕು. ನನಗೆ ಅದು ಇರಲಿಲ್ಲ. ತುಂಬ ವೆರಿ ಆನೆಸ್ಟ್. ಅಕ್ಸೆಪ್ಟೆಡ್ ಅನ್ನೋಕ್ಕಿಂತ ನಾನು ಇಲ್ಲಿ ಯಾರಿಗೂ ಏನನ್ನು ಪ್ರೂವ್ ಮಾಡೋದಕ್ಕೆ ಅಂತ ಬಂದಿರಲಿಲ್ಲ. ಇದು ನನ್ನ ಜಾಗ ಅಂತ ನಾನು ಕ್ರಿಯೇಟ್ ಮಾಡೋದಕ್ಕೆ ಬಂದಿರಲಿಲ್ಲ. ಈ ಜಾಗದಲ್ಲಿ ನನಗೊಂದು ನೆಲೆ ಕೊಟ್ಟಿದ್ದೀರಿ, ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದ್ದೇನೆ. ಇವತ್ತು ನನಗೆ ಕೊಟ್ಟಿದ್ದೀರಿ, ನಾಳೆ ನಿನ್ನ ಜಾಗ ಖಾಲಿ ಮಾಡು ಅಂದರೆ ನಾನು ಮಾಡ್ತೀನಿ ಅನ್ನೋದಕ್ಕೆ ನಾನು ತುಂಬ ಸಿದ್ಧವಾಗಿ ಬಂದುಬಿಟ್ಟಿದ್ದೆ.